ಕೊಟ್ಟಿಲ್ಲ. ಎಂ ಬಿ ಪಾಟೀಲ್ ಅನ್ನುವಂತಹ ವ್ಯಕ್ತಿ, ಅದು ವ್ಯಕ್ತಿ ಅಲ್ಲ, ವ್ಯಕ್ತಿತ್ವ. ಅದು ತನ್ನ ಮನೆಗಾಗಿ ಮಾಡ್ಕೊಂಡಿಲ್ಲ. ನಡೆದಾಡೋ ದೇವರು ಸಿದ್ದೇಶ್ವರ ಸ್ವಾಮಿಗಳು ಹೇಳಿದ್ದಕ್ಕಾಗಿ 5 ವರ್ಷ ಯಾವುದೇ ಸನ್ಮಾನ ಕಾರ್ಯಕ್ರಮಕ್ಕೆ ಮಠ ಮಂದಿರಕ್ಕೆ ಹೋಗ್ಲಾರ್ದ ಬಿಜಾಪುರ ಜಿಲ್ಲಾವರಿ ನೀರಾವರಿ ಮಾಡಿರ್ತಕ್ಕಂಥ ವ್ಯಕ್ತಿ. ಪಕ್ಷಾತೀತವಾಗಿ ಈ ಹೋರಾಟಕ್ಕಿಂತ ಮುಂಚಿತವಾಗಿ ನೆನ್ಸ್ಕೊಂಡಿವಿ. ನಮ್ಮ ಜಿಲ್ಲಾದವ್ರು ಹಂಗೆ ಮಾಡಿ ನೆನ್ಸ್ಕೊಂತೀವಿ. ನಮ್ಮ ಯಾಕೆ ಕೇಸ್ ಹಾಕಕತ್ತಾರ ಇವ್ರು? 18 ಮಂದಿ ಎಲ್ಲ ಕೂಡ ಕೇಸ್ ಹಾಕಕತ್ತಾರ. ಈಗ ಶಾಸಕರು ಅದಾರ. ನಾವು ಕೇಸ್ ಬೇಡ ಅಂತೇಳಿ ಚುನಾಪ ಪೂಜಾರಿ ನಾವು ರೈತ ಸಂಘದಾಗ ಕಟ್ಟಿಬದ್ಧಾಗಿ ನಿಂತೀವಿ ಅಂದ್ರೆ ಇವರೆಲ್ಲರೂ ಬೇರೆ ಆಗ್ತಾರೆ. ಮುಂದಿನ ದಿನ 28 ಅಂತ ಮಾಡ್ಕೋಬೇಡ್ರಿ. ನಾ ಹೇಳೋದು ಏನಂತಂದ್ರೆ, ಯಾರು ಫ್ಯಾಕ್ಟ್ರಿ ಮೇಲೆ ಕರೆದಿರಿ ಅವ್ರಿಗೆ ಓಟ್ ಹಾಕ್ಬೇಡ್ರಿ, ಇಂಥ MLA ಓಟ್ ಹಾಕ್ಬೇಡ್ರಿ, ಇಂಥ MP ಓಟ್ ಹಾಕ್ಬೇಡ್ರಿ, ಇಂಥ ಸಚಿವ ಓಟ್ ಹಾಕ್ಬೇಡ್ರಿ ಅಂತೇಳಿ ನಾವೇನ್ರಿ ಕರ್ನಾಟಕ ನಿಂತು ಕರೆ ಕೊಟ್ಟಿವಿ ಅಂತಂದ್ರೆ ಇವರೆಲ್ಲ ಮನೆಗೆ ಹೋಗ್ತಾರ. ಅದು ಹಾಕ್ಬಾರ್ದು. ನಮ್ಮ ಮ್ಯಾಗ 1000 ಹಾಕೋರಿ. ಎಂ ಬಿ ಪಾಟೀಲ್ ಕಾಂಗ್ರೆಸ್ ಆಗ್ಲಿ ಬಿಜೆಪಿ ಆಗ್ಲಿ JDS ಅಂತೇಳಿ ನಾವು ಹೊಗಳಿಲ್ಲ. ಯಾಕೆ ಹೊಗಳಿವಿ ಅಂತಂದ್ರೆ ಅಲ್ಲೇನು ಬಂಗಾರ ಬೆಳ್ಳಿ ನಾಣ್ಯ ನಮ್ ಕಿಶಾಗಿ ನೋಟ್ ಹಾಕಿ ತುಲಾಭಾರ ಮಾಡಿಲ್ಲ. ಅಲ್ಲಿ ರೈತರು ಎದುರು ಮಾಡ್ಯಾರ ಅಂದ್ರೆ ಆ ನೀರಾವರಿ ಮಾಡಿದ್ದಕ್ಕಾಗಿ ಅಲ್ಲಿ ಬೆಳೆದ ಬೆಳೆ ಅಡಿಕೆ, ತೆಂಗು ಮತ್ತು ದಾಳಂಬರಿ, ದ್ರಾಕ್ಷಿ ಇದರಿಂದ ತುಲಾಭಾರ ಮಾಡ್ಯಾರ. ಹಂಗೆ ತುಲಾಭಾರ ಮಾಡುವಂಗ ಬೆಳಗಾವಿ ಜಿಲ್ಲಾ ರಾಜಕಾರಣಿಗಳು ಮಾಡ್ಕೋರಿ. ಕರಗಾವ್ ಏತ್ ನೀರಾವರಿ, ಕೊಟಬಾಗಿ ನೀರಾವರಿ ಏತ್ ನೀರಾವರಿ ಮಾಡಿದಕ್ಕಾಗಿ ನಮ್ಮ ಯಾಕೆ ಕೇಸ್ ಹಾಕಿದಿ ಅಂತಂದ್ರ ನೀ ಕೇಸ್ ಅಲ್ಲಿ ಸ್ಟೇಷನ್ಗೆ ಬರ್ಲಾರ್ದಂಗ ನೀನು ಮಾಜಿ ಮಾಡ್ಬೇಕಾಗತ್ತೆ. ಕೆಲಸಗಳು ಇರಲ್ಲ. ಅಂದ್ರೆ ನಾಳೆ ಶಶಿಕಾಂತ್ ಕುರ್ಜಿ ಅವರು ರಾಜಕೀಯಕ್ಕೆ ಪ್ರವೇಶ ಮಾಡಿ, ನಾನು ರಾಜಕೀಯ ಬರಂಗಿಲ್ಲ. ಬರುವಂತ ಅವಕಾಶ ನೀವು ಮಾಡ್ಕೋಬೇಡ್ರಿ. ಮೇಲೆ ಇಲ್ಲ ಅಂದ್ರೆ ಬರಂಗಿಲ್ಲ, ರಾಜಕೀಯ ಬರಂಗಿಲ್ಲ. ರಾಜಕೀಯ ನನಗೆ ಅವಶ್ಯಕತೆ ಇಲ್ಲ. ಈಗಾಗಲೇ ನಾವು ಕರ್ನಾಟಕದ ರೈತರ ಹೃದಯ ಮುಖ್ಯಮಂತ್ರಿ ಆಗಿವತ್ತು 100 ಸಾರಿ ಹೇಳಿದ್ವಿ. ಮತ್ ನೀವು ಭಯ ಬಿದ್ದು ನಮ್ಮನ್ನ ಕೆನಕತ್ತಿದ್ರೆ ಮತ್ತೆ ನಮಗೂ ಅವಕಾಶಗಳು ಬಂದೇ ಬರ್ತಾವ. ಅಂದ್ರೆ ಶಶಿಕಾಂತ್ ಗುರೂಜಿ ಮತ್ತೆ ರೈತ ಸಂಘಟನೆ ಒಂದು ಮುಖಂಡತ್ವ ತಗೊಂಡ್ ಕೆಲಸ ಅಲ್ಲಿ ಬರೇ ಸನ್ಮಾನ ಸತ್ಕಾರಗಳು ಮಾಡ್ಕೋತು ರೈತರನ್ನ ಸೆಳೆಯುವಂತ ಕೆಲಸ ಮಾಡ್ಕೊಂಡು ಎಲ್ಲೋ ಯಾರನ್ನೋ ಒಬ್ಬರನ್ನ ಅಥವಾ ಬೆಳೆಸುವಂತ ಕೆಲಸ ಮಾಡ್ತಾ ಇದ್ದಾರ. ಯಾರನ್ನು ಬೆಳೆಸ್ತಾ ಇಲ್ಲ, ಯಾರನ್ನು ತುಳಿತಾ ಇಲ್ಲ, ಯಾರ ಪರಾನೂ ಇಲ್ಲ, ಯಾರ ವಿರೋಧನೂ ಇಲ್ಲ. ರೈತ ಸಂಘ ಬದ್ದಲ್ಲ, ರೈತರ ಬದ್ದಲ್ಲ, ವಿರೋಧವಾಗಿ ಮಾತಾಡಿದ್ರು ಅಂದ್ರೆ ಜನರಿಗೆ ಕೆಲಸ ಮಾಡೋ ಸಲುವಾಗಿ 300 ರೂಪಾಯಿ ಕಸ್ಕೊಂಡಿವಲ್ಲ, ಬಹಳ ತ್ರಾಸ ಆಗ್ಲಿಕ್ಕೆ ಅವ್ರಿಗೆಲ್ಲ. ಮೇಲ್ಯಾಗ ಬೆಡ್ ಖಾಲಿ ಇರೋ ಅಡ್ಮಿಟ್ ಆಗ್ರಿ, ತೊಂದ್ರೆ ಇಲ್ಲ. ಆದ್ರ ರೈತರ ವಿಷಯಕ್ಕೆ ಬರಬೇಡ್ರಿ. 300 ರೂಪಾಯಿ ಫ್ಯಾಕ್ಟ್ರಿ ಕಸ್ಕೊಂಡಿವಿ. 300 ರೂಪಾಯಿ ಕಸ್ಕೊಂಡಂತ ನೀವು ಮಾಜಿ ಮಾಡೋದೇನು ಬಹಳ ದೊಡ್ಡ ಕೆಲಸ ಅಲ್ಲ. ನಾನು ಬಹಳ ದಿನ ನೋಡಕ 15 ದಿನ ಅಂತ ಶಾಂತದಿ ನಮ್ ಚುನಪ್ಪ ಮಾನಿ ಮಾತಾಡ್ ತುಡುಗರೆಲ್ಲ ಹೆಲಿಕಾಪ್ಟರ್ದಾಗ ಅಡ್ಡಾಡ್ತಾರ. ನಾ ಇವಾಗ ಸನ್ಯಾಸ ಇದ್ದೀನಪ್ಪ, ನನ್ಗ ಆಸ್ತಿ ಇಲ್ಲ, ಏನಿಲ್ಲ. ನಾನಂತ ಹೆಲಿಕಾಪ್ಟರ್ನಾಗ ಅಡ್ಡಾಡ್ಲಿಕ್ಕೆ ಆಗ್ತದ? ಕಾರಿಗೆ ಟೈರ್ ಹಾಕಕ್ ಆಗತ್ತ? ಭಕ್ತರು ಸಾಕ. ಇವರೆಲ್ಲ ಹೆಲಿಕಾಪ್ಟರ್ನಾಗ ಹೆಂಗ್ ಅಡ್ಡಾಡ್ತಾರ? ವಿಚಾರ ಮಾಡಲ್ಲ. ಕರ್ನಾಟಕದ ಒಬ್ಬರ MLA ಸಚಿವರು ಯಾಕೆ ತೋತಿರಿ ನೀವು? 224 MLA ಅದಾರ, 545 MP ಗಳು ಅದಾರ. ಇವರೆಲ್ಲ ಹೆಲಿಕಾಪ್ಟರ್ನಾಗ ಅಡ್ಡಾಡಕತ್ತಾರ. ಹೆಲಿಕಾಪ್ಟರ್ನಾಗ ಅಡ್ಡಾಡಿದವನು ಮಣ್ಣಾಗ ಹೋಗ್ಬೇಕು, ನಾನು ಮಣ್ಣಾಗ ಹೋಗ್ಬೇಕು. ಎಚ್ಚಲ್ಲ ಬದುಕ್ರಿ, ರಾಜಕಾರಣ ಮಾಡ್ರಿ, ಆಸ್ತಿ ಮಾಡ್ರಿ, ಎಲ್ಲಾ ಮಾಡ್ರಿ. ರೈತರ ಮ್ಯಾಗ ಕೇಸ್ ನನ್ನ ಮ್ಯಾಗ ಬಾಳ 100 ಕೇಸ್ ಹಾಕಿ ಮತ್ ನಾವು ಕೇಸ್ ಹಾಕಕತ್ತಾಗ ನಾವು ಸುಮ್ಕೊಂಡ್ರಕ್ಕೆ ಹುಚ್ಚೋದಿವಿ. ಈಗ 224 ಕ್ಷೇತ್ರ ಅಡ್ಡಾಡಕತ್ತೀವಿ, ರೈತರ ಜೊತೆ ಇದೀವಿ, ಲಕ್ಷಾಂತರ ರೈತರು ಬೆನ್ನ ಹಾಕ್ತಾರ. ಒಂದ್ ಸಣ್ಣ ಉದಾಹರಣೆ ಹೇಳ್ತೀನಿ. ಮಣ್ಣಿಲ್ಲಿ ಸೌದತ್ತಿ ತಾಲೂಕಿನಾಗ ಹೋದಾಗ ನನ್ನ ಕಾರ್ ಪಂಚರ್ ಆತ. 50 ಮಂದಿ ಅಂತ ಹೇಳಿದ್ರು. 20 ಆ ಊರಾಗ ನನಗೆ ಪರಿಚಯ ಹಿಂಗ ಆಗ್ಲಿಕ್ಕೆ ಹಿಂಗೆ 224 ಕ್ಷೇತ್ರ ನಾವು ಅಡ್ಡಾಡಿದೀವಿ ಅಂತಂದ್ರ ಬೆಳಗಾವಿ ಜಿಲ್ಲಾ ಬಿಡ್ರಿ. ಎಂ ಬಿ ಪಾಟೀಲ್ ಪರ ಅಂತಲ್ಲ, ನೀವು ಒಳ್ಳೆ ಕೆಲಸ ಮಾಡ್ರಿ. ಅಥಣಿಯಿಂದ ಖಾನಾಪುರ ತಡ ಎಲ್ಲಾ ಶಾಸಕರನ್ನ ಗೌರವದಿಂದ ಸನ್ಮಾನ ಮಾಡ್ತೀವಿ. ನಾವು ಸನ್ಮಾನ ನಿಮ್ಮಂಗ ಮಂದಿನ ಕೂಡಿಸಿ ರೊಕ್ಕ ಕೊಟ್ಕೊಟ್ಟು ಸನ್ಮಾನ ಮಾಡಿಸ್ಕೊಳಕತ್ತಿಲ್ಲ. ಅವರ ಪಟ್ಟಿ ಹಾಕ್ತಾರ, ಅವರ ಹೂ ಹಾಕ್ತಾರ, ಅವರ ರೊಕ್ಕ ಕಲೆಕ್ಟ್ ಮಾಡ್ಕೊಡ್ಲಿಕ್ಕೆ. ಮೊನ್ನೆ ಒಂದ್ ಹಳ್ಳಿಯಾಗ 1 ಲಕ್ಷ ಕೊಟ್ರ ಪಟ್ಟಿ ಮಾಡಿ. ಒಂದ್ ಕಡೆ 2 ಲಕ್ಷ ಕೊಟ್ಟಾರ, ಒಂದ್ ಕಡೆ 20, ಒಂದ್ ಕಡೆ ತುಲಾಭಾರ ಮಾಡ್ಯಾರ. ಕಲ್ಸಾಕ್ರಿ ಅದಾವ 18 ಶಾಸಕರಿಗೆ ಹಂಚಿ ಬಿಡ್ರಿ. ತಿಂದಾರಿ ಕೆಲಸ ಮಾಡ್ತೀವಿ. ಈ ಶಾಸಕರಿಗೆಲ್ಲ ಹಂಚಿ ಬಿಡ್ರಿ. ಅದನ್ನ ತಿಂದರ ರೈತರುಗಳಿಗೆ ಕೆಲಸ ಮಾಡ್ಲಿ. ರೈತರ ಮ್ಯಾಗ ಕೇಸ್ ಹಾಕುವಂತ ಕೆಲಸ ಏನಂತಲ್ಲ, ನೀವಾಗಿ ವಾಪಸ್ ತೊಂದ್ರಿ ಚಲೋ. ಇನ್ನ 2.5 ವರ್ಷ ಐತಿ. ಮತ್ ಹಿಂಗ ಕೇಸ್ ಹಾಕತ್ತಿರೋದ್ರ ಇನ್ನೊಂದ್ ಕೇಸ್ ಹಾಕತ್ತು. ಏನ್ ಗೊತ್ತಾ? ಎಲ್ಲಾ ಕ್ಷೇತ್ರದಾಗ ನಾವು ಅಡ್ಡಾಡಕತ್ತೀವಿ ಅಂತಂದ್ರ ನೀವೆಲ್ಲರೂ ಮನೆ ಹಿಡಿಬೇಕಾಗತ್ತೆ. ಅದ್ ಮಾಡಕ್ ಹೋಗ್ಬೇಡ್ರಿ. ರೈತ ಸಲ ಕೆಲಸ ಮಾಡ್ರಿ. ಈ ಸಾರಿ 300 ಕೊಟ್ಟಿರಿ, ಮುಂದಿನ ಸಾರಿ ಗುಡ್ಲಾಪುರ ತಾಸ್ನಾಗ 600 ಕೊಡ್ರಿ. ಹಿಂಗ ಕೊಡ್ಕೋತ ಹೋಗ್ರಿ. ನೀವು MLA ಗಳಾಗ ನಾವು ಬಿಡಂಗಿಲ್ಲ.